ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸುಸ್ವಾಗತ. ಓಕೆ, ತುಂಬ ಎಕ್ಸೈಟಲ್ಲಿ ಇದ್ದೀರ ಗೊತ್ತಿದೆ ನಿಮ್ಗೆ, ಯಾಕಂತಂದರೆ ಈಗಾಗಲೇ ರಿಸಲ್ಟ್ನ ತಕ್ಕಂಗೆ ಎಲ್ಲನೂ ಕೂಡ ಗೊತ್ತಿದೆ. ನಾಳೆ ನಿಮಗೆ 1 ಗಂಟೆ ನಂತರ ರಿಸಲ್ಟ್ ಬರುತ್ತೆ, ಎಲ್ಲರೂ ಕೂಡ ಗೊತ್ತು ಇದು. ಓಕೆ, ನಾನು ಮತ್ತೆ ಏನು ಎಷ್ಟು ಹೇಳೋದು ಬೇಡ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದೀರ ಅಂತ ಗೊತ್ತು. ವೇಟ್ ಮಾಡ್ತಿದ್ರೆ ಎಲ್ಲ ಖಂಡಿತ ಕಮೆಂಟ್ ಬಾಕ್ಸ್ ಹಾಕ್ರಿ. ತುಂಬ ಎಕ್ಸೈಟ್ ಇದ್ದರೆ ಇಲ್ಲ ಅದನ್ನ ಹೇಳಿ, ಇಲ್ಲಾಂತಂದರೆ ಸುಮ್ಮನೆ ನಾರ್ಮಲ್ ಬಿಡಿ ಬರ್ತಾರಂತಂದರೆ ಸೊ ಬೇಕಾಗಿಲ್ಲ. ಸರ್ ಯಾಕೆ ಕೇಳಿದ್ದೀನಿ ಅಂತಂದರೆ, ನಿಮಗೆ ಫಸ್ಟ್ ರೌಂಡ್ಗೆ ಏನಂತ ಅನಿಸ್ತಿತ್ತು ಅಂದರೆ ಇನ್ನೂ 2 ರೌಂಡ್ ಇದೆ ಬಿಡು ಅನಿಸ್ತಾಯಿತ್ತು. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ಅಡ್ಮಿಷನ್ ಆಗಲೇಬೇಕು. ನೀವು ಕಾಲೇಜ್ ಹೋಗ್ತಿದ್ರೆ ನೀವು ಯಾವ ಕಾಲೇಜ್ ಸಿಗುತ್ತೋ ಗೊತ್ತಿಲ್ಲ, ಅಡ್ಮಿಷನ್ ಅಂದರೂ ಆಗಲೇಬೇಕು. ನೀವು ಓದಲ್ವಾ, ಅಂದರೆ ನಿಮ್ಗೆ ಚಾಯ್ಸ್ 2 ಚಾಯ್ಸ್ 3 ಅಂದರೂ ಇಲ್ಲ. ಆದರೆ ಅಡ್ಮಿಷನ್ ಆಗಬೇಕು, ಇಲ್ಲ ಕೆಯಿಂದ ಎಕ್ಸಿಟ್ ಆಗಬೇಕು. ಸೊ ಹಂಗಾಗಿ ಅಡ್ಮಿಷನ್ ಆಗೇ ಆಗ್ತಾರೆ. ಆಲ್ಮೋಸ್ಟ್ 99% ಅಡ್ಮಿಷನ್ ಆಗ್ತಾರೆ. ಯಾರೋ 1% ಅಷ್ಟೇ ಎಕ್ಸಿಟ್ ಆಗ್ತಾರೆ, ಅಷ್ಟೇ 1 or 2% ಅಷ್ಟೇ ಎಕ್ಸಿಟ್ ಆಗುತ್ತೆ. ಎಲ್ಲರೂ ಕೂಡ ಅಡ್ಮಿಷನ್ ಆಗಿ ಆಗ್ತಾರೆ. ಸೊ ಹಂಗಾಗಿ ಭಾಳ ಎಕ್ಸೈಟ್ಮೆಂಟ್ ಎದ್ದಿರ್ತದೆ ಯಾವಾಗ ಸಿಗುತ್ತೋ ಕಾಲೇಜು. ಯಾಕಂದರೆ ಈ ಮಾಕಲ್ಲಿ ಬರ್ತಕ್ಕಂಥ ಏನಿಗೆ ಅಂದರೆ ಮಾಕ್ ಅಥವಾ ಪ್ರೊವಿಷನಲ್ ಅಂತ ಹೆಂಗೆ ಕರಿತೀವಿ, ನಾಳೆ ಬರೋದು ರಿಸಲ್ಟ್ ಆಲ್ಮೋಸ್ಟ್ 95% ಅಥವಾ 98%, ಒಂದು ಏನೋ 1 or 2% ಅದು 5% ಅನ್ಕೋ ಅಷ್ಟೇ ಚೇಂಜಸ್ ಆಗೋದು. ಆಲ್ಮೋಸ್ಟ್ ಅದೇ ಇರ್ತದೆ ಕಾಲೇಜು. ಸೊ ಹಂಗಾಗಿ ಹುಡುಗರಂದ್ರೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀರಾ. ಆ್ಯಂಡ್ ನಿಮಗೆ ಏನೆಲ್ಲ ಗೊತ್ತಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ನಾಳೆ ಬರಲಿಕ್ಕಿಂತ ಮುಂಚೆ. ಓಕೆ ಸರಿ, ಮೊದಲನೇ ಬಂದುಬಿಟ್ಟಾಗಿ ನಿಮ್ಗೆ ಹೇಳೋದು ಇಷ್ಟೇ. ನಾನು ಮೊದಲನೇ ಪಾಯಿಂಟ್ ಬಂದುಬಿಟ್ಟು ನಾಳೆ ಪ್ರೊವಿಷನಲ್ ರಿಸಲ್ಟ್ ಬಂದಾದ ತಕ್ಷಣ ನಿಮಗೆ ಒಂದು ಏನು ಮಾಡ್ತಾರೆ, 2 ಕಡೆ ಪಾರ್ಟಿಸಿಪೇಟ್ ಮಾಡೋರಿಗೆ, MCCಯಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋರಿಗೆ ಏನಾದರೂ ಸೀಟ್ ಸಿಕ್ಕರೆ ಕೆಯಿಂದ ಎಕ್ಸಿಟ್ ಆಗ್ಬೋದು, ಫ್ರೀಯಾಗಿ ಎಕ್ಸಿಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಇದು ಮೊದಲನೇ ಪಾಯಿಂಟು. ಓಕೆ, ನೀನಿಲ್ಲ ಸುಮ್ಮನೆ ನಮ್ಗೆ ಎಲ್ಲೂ ಕೂಡ ಸೀಟ್ ಸಿಕ್ಕಿಲ್ಲ, ನಾವು ಸುಮ್ಮನೆ ಕೆಯಿಂದ ಎಕ್ಸಿಟ್ ಆಗ್ತೀನಿ ಅಂತಂದರೆ ನಿಮ್ಮ ಕಟ್ಟಿರ್ತಕ್ಕಂಥ ದುಡ್ಡನ್ನಾಯಿತು, ಕಾಸ್ಟ್ ಡಿಪಾಸಿಟ್ ಆಯಿತು ಮತ್ತು ಅದು ಇದನ್ನೆಲ್ಲನೂ ಕೂಡ ದುಡ್ಡು ತೊಗೊಳ್ತಾರೆ. ಯಾವುದೇ ರೀತಿ ದುಡ್ಡು ರಿಫಂಡ್ ಮಾಡಲ್ಲ. ಇದಂತೂ 1ನೇ ಪಾಯಿಂಟು. 2ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮಗೆ ದುಡ್ಡು ಅರೇಂಜ್ ಮಾಡ್ಕೋಬೇಕು. ಯಾಕಂದರೆ ಈಗೇನು ಪ್ರೊವಿಷನಲ್ ರಿಸಲ್ಟ್ ಬರ್ತದೋ ಆಲ್ಮೋಸ್ಟ್ ಅದೇ ಬರ್ತದೆ ಅಂತಂದರೆ ಅಡ್ಮಿಷನ್ ಆಗಲಿಕ್ಕೆ ದುಡ್ಡು ಅಮೌಂಟ್ ರೆಡಿ ಇಟ್ಕೊರಿ. ಎಲ್ಲನೂ ಕೂಡ ಆಫ್ಲೈನ್ ಇಟ್ಕೊಂಡ್ರೆ ಬೆಟರ್. ನಿಮ್ಗೆ 1 ಲಕ್ಷ ರೂಪಾಯಿ ಮೇಲ್ಗಡೆ ಅಥವಾ ಬೇರೆ ಬೇರೆ ಎಷ್ಟು ದುಡ್ಡಿದೆ ಎಲ್ಲನೂ ಕೂಡ ಆಫ್ಲೈನ್ ಇಟ್ಕೊಂಡ್ರೆ ಬೆಟರ್. ಎಲ್ಲನೂ ಕೂಡ ಕ್ಯಾಶಲ್ಲಿ ಇಟ್ಕೊಂಡ್ರಿ, ಹೋಗ್ಬಿಟ್ಟು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ರಿಮೈನಿಂಗ್ ಅಮೌಂಟ್ ತೊಗೊಂಡು ಹೋಗ್ಬಿಟ್ಟು ಬ್ಯಾಂಕಿಗೆ ಕಟ್ಬಿಟ್ರೆ ಕಾಂಪ್ರಮೈಸ್ ಬರ್ತದೆ, ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಬರ್ತದೆ. ಓಕೆ, ಇದು 2ನೇ ಪಾಯಿಂಟ್. ಆ್ಯಂಡ್ 3ನೇ ಪಾಯಿಂಟ್ ಬಂದುಬಿಟ್ಟು, ಈಗ ನೋಡಿ ಪ್ರೊವಿಷನಲ್ ರಿಸಲ್ಟ್ ಬಂದಾದ ತಕ್ಷಣ ನಿಮಗೆ ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ. ಏನಾದರೂ ಚೇಂಜಸ್ ಇದೆಯಾ, ಏನಾದರೂ ನಿಮ್ದು ಮಿಸ್ಟೇಕ್ಸ್ ಇದೆಯಾ ರಿಸಲ್ಟಲ್ಲಿ, ಅಂದರೆ ನಿಮ್ಮ ರಿಸಲ್ಟ್ ಶೋ ಆಗಿರುತ್ತೆ ಮಾಕ್ ಅಲಾಟ್ಮೆಂಟಲ್ಲಿ, ಏನಾದರೂ ಚೇಂಜಸ್ ಇದೆಯಾ, ಅಂದರೆ ತಪ್ಪಾಗಿ ಬಂದಿದೆಯಾ, ನಿಮ್ಮ ನೇಮು ಅಥವಾ ನಿಮ್ಮ ಕಾಲೇಜಿನ ಬರ್ತಕ್ಕಂಥ ಫೀಸ್ ಏನಾದರೂ ರಾಂಗ್ ಬಂದುಬಿಟ್ಟು, ಕೆಲವೊಬ್ರು 10 ರೂಪಾಯಿ ಬಂದಿರುತ್ತೆ, ಕೆಲವೊಂದು ಏನೋ 1 ಕೋಟಿ ಬಂದುಬಿಟ್ಟಿತ್ತಪ್ಪ ಫೀಸಲ್ಲಿ, ಏನು ಮಾಡ್ತೀರಾ ಹೌದಲ್ವಾ. ಈ ರೀತಿ ಏನಾದರೂ ಮಿಸ್ಟೇಕ್ಸ್ ಆಗಿ ಬಂದಿತ್ತಂದರೆ, ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ಈ ರೀತಿ ಏನಾದರೂ ಮಿಸ್ಟೇಕ್ಸ್ ಆಗಿ ಬಂದಿತ್ತಂದರೆ ಕೆಗೆ ಹೋಗ್ಬಿಟ್ಟು ಅಂದರೆ ಹೇಳ್ತಾರೆ ಅವರು, ಅವ್ನು ಮಾಡಲೇಬೇಕು, ನೀವು ಕೆದವ್ರಿಗೆ ಮೇಲ್ ಮಾಡಬೇಕು, ಅದೆಲ್ಲ ಮಾಡಿಬಿಟ್ಟು ರಿಯಲ್ ಅಲಾಟ್ಮೆಂಟ್ ವಾಪಸ್ ಬಿಡ್ತಾರೆ. ಸೊ ಅದನ್ನು ಸುಮ್ಮನೆ ನಿಮ್ಗೆ ಹಂಗೆ ಬಿಟ್ಟರೆ ನಡೆಯಲ್ಲ. ಕೆದವ್ರು ಏನು ಮಾಡಬೇಕಂತ ಹೇಳ್ತಾರೆ ಅಂದರೆ ಮೇಲ್ ಮಾಡಬೇಕು, ಅವ್ರಿಗೆ ಚೇಂಜಸ್ ಮಾಡ್ಕೊತಾರೆ. ಸೊ ಇದು 3ನೇ ಪಾಯಿಂಟ್. ಏನಾದರೂ ರಾಂಗ್ ಬಂದಿದ್ರೆ ಮಾತ್ರ ಹೇಳಬೇಕು ನೀವು, ಆಯಿತಾ. ಇದು 3ನೇ ಪಾಯಿಂಟ್ ಆಯಿತು. ಓಕೆ, 4ನೇ ಪಾಯಿಂಟ್ ಬಂದುಬಿಟ್ಟು ನೋಡಿ, ಹುಡುಗರಿಗೆ ಏನು ಅನಿಸ್ಬಿಡುತ್ತಂದ್ರೆ ಸರ್ತಿ ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಏನಪ್ಪ ಅಂದರೆ, ನಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲೂ ಕೂಡ ಹೆಂಗೆ ಅನಿಸುತ್ತೆ ಅಂತಂದ್ರೆ ಹುಡುಗರಿಗೆ ಸೇಮ್ ಅದೇ ಕಾಲೇಜಾಗ ಬಂದಿತ್ತು, ಇವಾಗಲೂ ಕೂಡ ಮತ್ತು ಏನೋ ಕೂಡ ಅದೇ ಬರ್ತಲ್ಲ ಅಂತಂದು. ನಾನು 5% ಚೇಂಜ್ ಆಗುತ್ತೆ ಅಂತ ಯಾಕೆ ಹೇಳ್ತಿದ್ದೀನಿ, ಕ್ವಿಟ್ ಬಟನ್ ಅನ್ನೋದು ಕೊಡ್ತಾಯಿದ್ದಾರೆ. ಕ್ವಿಟ್ ಬಟನ್ ಯಾಕೆ ಕೊಡ್ತಾಯಿದ್ದಾರೆ, ಹುಡುಗರು ಬೇರೆ ಬೇರೆ ಸ್ಟೇಟಲ್ಲೂ ಕೂಡ ಏನು ಮಾಡ್ತಿದ್ದಾರೆ, ಅಡ್ಮಿಷನ್ ಮಾಡಿಸ್ಕೊಳ್ತಿದ್ದಾರೆ. ಅಂದರೆ ಸಿಕ್ಬಿಟ್ಟಿರ್ತದೆ, ಅವಾಗ ಸ್ವಲ್ಪ ಚೇಂಜಸ್ ಆಗ್ತದೆ. ನಿಮಗೆ ಆಟ ಕೊಡೋದಲ್ಲ, ಚಿಕ್ಕ ಮಕ್ಳು ಥರಲ್ಲ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿತ್ತು ಮಾಕ್ ಅಲಾಟ್ಮೆಂಟಲ್ಲಿ, ಆಮೇಲೆ ಫೈನಲ್ ರಿಸಲ್ಟಲ್ಲಿ ಮತ್ತು ಬೇರೆ ಸೀಟ್ ಸಿಕ್ಕರೆ ನಿಮ್ಗೆ ಅದೇ ಬೇಕು ಬರಲ್ಲ, ಮುಗೀತದು. ಫೈನಲ್ ರಿಸಲ್ಟ್ ಬಂದಾಗ ಫೈನಲ್ ರಿಸಲ್ಟ್ ಅಷ್ಟೇ, ವಾಪಸ್ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಅವಾಗ ನೀವು ಐಡಿಯಾ ಮಾಡ್ಕೊರಿ, ಅಡ್ಮಿಷನ್ ಆಗಿರಿ. ಓಕೆ ಆಯಿತಾ. ಅಡ್ಮಿಷನ್ ಆದ ತಕ್ಷಣ ಏನಪ್ಪ ಅಂದರೆ, ಸ್ವಲ್ಪ ನಾನು ಇನ್ನೂ ಕೂಡ ಬೆಟರ್ ಹೋಗ್ತೀನಿ ಅಂತಂದರೆ ಇನ್ನೂ ಅಪ್ಗ್ರೇಡಿಂಗ್ ಹೋಗ್ಬೋದು. ನೀವು ಮಾತಾಡಿ ಮನೆಯವ್ರ ಜೊತೆ ಕೂತ್ಕೊಂಡು, ಅಂದರೆ ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಅನ್ಕೊಂಬಿಡಿ, ಆಲ್ಮೋಸ್ಟ್ ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಅನ್ಕೊಂಬಿಡಿ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು 7ನೇ ಕಾಲೇಜ್ ಸಿಕ್ಕಿತ್ತು ನಿಮಗೆ, ಇನ್ನೂ 6ನೇ ಕಾಲೇಜ್ ಯಾವುದಾದ್ರೂ ಸಿಗ್ಬೋದು. ನಿಮ್ಮ ಹಬ್ಬ ಬಂದರೆ ಫೈನಲ್ ರಿಸಲ್ಟ್ 6ನೇ ಕ್ಲಾಸ್ ಸಿಗ್ಬೋದು ಅಷ್ಟೇ, ಯಾಕಂದರೆ ಅದಕ್ಕಿಂತ ಮೇಲೆ ಯಾವುದೂ ಸಿಗೋಲ್ಲ, ಆಯಿತಾ. ಸೊ ನೀವು ಮಾತಾಡಿ, ಇನ್ನೂ ಅಪ್ಪ ಅಥವಾ ಅಮ್ಮ ನಮ್ಗೆ 5 ಅಥವಾ 4, 3, 2 ಇನ್ನೂ ಕೂಡ ಮೇಲ್ಗಡೆ ಕಾಲೇಜಸ್ ಇದಾವೆ, ಏನು ಅಪ್ಗ್ರೇಡಿಂಗ್ ಹೋಗೋಣವಾ ಕೇಳಿ. ಯಾಕಂದರೆ ಅಡ್ಮಿಷನ್ ಆಗಿರ್ತಾರೆ, ಅಡ್ಮಿಷನ್ ಆಗಿತ್ತು ಸಹಿತ ನೀವು ಕೆಲವೊಂದಿಷ್ಟು ಅಪ್ಗ್ರೇಡಿಂಗ್ ಹೋಗ್ಬೋದು, ಕಡೆಯಿಂದ ಚಾನ್ಸಸ್ ಕೊಡ್ತಾರೆ. ಮನೇಲಿ ಕೂತು ಮಾತಾಡಬೇಕು, ನೀವು ಒಬ್ಬರೇ ಡಿಸಿಷನ್ ತೊಗೊಳ್ಕೊಬಿಡಿ. ಆ್ಯಂಡ್ ಸಿಕ್ಕಿರ್ತಕ್ಕಂಥ ಕಾಲೇಜ್ ನಿಮ್ಗೆ ಸ್ಯಾಟಿಸ್ಫೈ ಇತ್ತಪ್ಪ ಅಂದರೆ ಮತ್ತೇನು ಕೂಡ ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ಅಡ್ಮಿಷನ್ ಆಗಿರಿ. ಆ್ಯಂಡ್ ಕಾಲೇಜು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈಗಾಗಲೇ ಗೊತ್ತಿದೆ ಸೆಪ್ಟೆಂಬರ್ 15, 16 ಎಲ್ಲನೂ ಕೂಡ ಕಾಲೇಜ್ ಸ್ಟಾರ್ಟ್ ಆಗ್ತಿದ್ದಾವೆ. ಸೆಕೆಂಡ್ ರೌಂಡ್ ಕೂಡ 15 ಮುಗಿತೈತೆ. ಓಕೆ, 15 ಅಷ್ಟು ದೂರನೂ ಹೋಗೋಲ್ಲ, 10 ಒಳಗಡೆ ನಿಮ್ದೆಲ್ಲನೂ ಕೂಡ ಅಡ್ಮಿಷನ್ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗ್ತದೆ. ಆ್ಯಂಡ್ 3rd ರೌಂಡು ಕೂಡ ನಡೆಸ್ತಾರೆ. ಆ್ಯಂಡ್ ಇದೇ ಮೇನ್ ಪಾಯಿಂಟ್ ಹೇಳೋದಿದೆ ಬಂದಿದೆ. 3rd ರೌಂಡು ಯಾವ ರೀತಿ ನಡೆಯುತ್ತೆ ಅನ್ನೋದು ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಇನ್ನೂ ಕೂಡ. ಆ್ಯಂಡ್ ನನಗೆ ಅನ್ಸಬಿಟ್ಟಿಗೆ ಮತ್ತೆ ಆನ್ಲೈನೇ ನಡೆಸ್ಬೋದು, ಇದನ್ನು ಆನ್ಲೈನೇ ನಡೆಸ್ತಾರೆ. ಯಾಕಂದರೆ ಭಾಳಷ್ಟು ಸೀಟ್ಗಳು ಕೂಡ ಖಾಲಿನೂ ಇರ್ತವೆ, ಆ್ಯಂಡ್ ಅಪ್ಗ್ರೇಡಿಂಗ್ ಕೂಡ ಹೋಗೋರು ಇದ್ದೇ ಇರ್ತಾರೆ ಹೆಂಗಿದ್ರು ಕೂಡ. ಸೊ ಹಂಗಾಗಿ ಅದು ಕೂಡ ಆನ್ಲೈನೇ ನಡೆಯುತ್ತೆ ಅಂತ ನನ್ನ ಪ್ರಕಾರ ನಡೆಯುತ್ತೆ. ಎಷ್ಟೇ ಸೀಟ್ ಫುಲ್ ಮಾಡಿದರೂ ಸಹಿತ ಸೀಟ್ಗಳು ಭಾಳಷ್ಟು 3rd ರೌಂಡ್ ಉಳ್ಕೊಂಡಿರ್ತವೆ, ಅವನು ಕೂಡ ಆನ್ಲೈನೇ ಮಾಡ್ತಾರೆ. ಆ್ಯಂಡ್ ಮಾಬಬ್ ರೌಂಡ್ ಬರ್ದಾರ್ ಅಥವಾ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಕರೀತಾರೆ, ಅದು ಬರ್ದಾರ ಅಂತ ಕೇಳಿದ್ರೆ ಅದು
ಈ ಸರ್ತಿ ನನಗೆ ಅನಿಸೋ ಈ ಸರ್ತಿ ಎಸ್ಪೆಷಲಿ ಈ ವರ್ಷ ಮಾತ್ರ ನನಗೆ ಆಫ್ಲೈನ್ ನಡೆಸ್ತಾರೆ ಅನ್ನಿಸ್ತದೆ. ಯಾಕಂದರೆ ಸೆಕೆಂಡ್ ರೌಂಡ್ಗೆ ಆಲ್ಮೋಸ್ಟ್ ಸೀಟ್ ಫಿಲ್ ಆಗೋ ಕಾರಣ ಥರ್ಡ್ ರೌಂಡ್ಗೆ ಸ್ವಲ್ಪ ಉಳ್ಕೊಂಡಿರ್ತವೆ. ಥರ್ಡ್ ರೌಂಡ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವೊಂದಿಷ್ಟು ಸೀಟ್ಗಳು ಮಾತ್ರ ಮಾಪಪ್ ರೌಂಡಿಗೆ ಉಳ್ಕೊಂಡಿರ್ತವೆ. ಅವನ ಡೈರೆಕ್ಟ್ ಸೀಟ್ ಅಂದರೆ ಡೈರೆಕ್ಟ್ ಯಾರಿಗೆಲ್ಲ ಥರ್ಡ್ ರೌಂಡವರು ಕೂಡ ಬಂದರೂ ಕೂಡ ಸೀಟೇ ಸಿಕ್ಕಿರಲ್ಲ ಅಂಥ ಒಂದು ಸ್ಟೂಡೆಂಟ್ಗೆ ಮಾಪಪ್ ರೌಂಡಲ್ಲಿ ಏನು ಮಾಡ್ತಾರೆ, ಡೈರೆಕ್ಟಾಗಿ ಸೀಟ್ ಕೊಟ್ಟು ಕಳಿಸ್ಬಿಡ್ತಾರೆ ಅವರ ಬೇಸ್ಡ್ ಆನ್ ಅವರ ರ್ಯಾಂಕ್ ಮೇಲೆ. ಓಕೆ, ಇದೆಲ್ಲನೂ ಕೂಡ ಯಾಕಂದ್ರೆ ಮುಂಚಿತವಾಗಲೇ ಹೇಳಬೇಕು. ಹುಡುಗರು ಏನ್ಕೊಂಡ್ಬಿಡ್ತಾರೆ, ನಮ್ಮ ಮಾಪಪ್ ರೌಂಡಿಗೆ ಹೋಗ್ಬಿಡೋಣ ಅನ್ನಕ್ಕೆ ಬರಲ್ಲ. ಸೀಟ್ ಸಿಕ್ಕರೆ ನಿಮಗೆ ಎಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರಲ್ಲ. ಸೀಟ್ ಸಿಗದೆ ಹೋದರೆ ಮಾತ್ರ, ನಾನು ಅದನ್ನ ಹೇಳ್ತಿದ್ದೀನಿ. ಈಗ ಸೆಕೆಂಡ್ ರೌಂಡಲ್ಲಿ ನಾಳೆ ನಿಮಗೆ ಸೀಟ್ ಸಿಗದೆ ಹೋದರೂ ಸಹಿತ ಭಯಪಡಬೇಡಿ. ಯಾಕಂತಂದರೆ ಇನ್ನೂ ಒಂದು ರೌಂಡ್ ನಡೆಸ್ತಾರೆ. ಅದಾದ ತಕ್ಷಣ ಮಾಪಪ್ ರೌಂಡ್ ಅಂತ ಇರ್ತದೆ. ಮಾಪಪ್ ರೌಂಡ್ ಮಾತ್ರ ಸೀಟ್ ನೋಡಿ, ನೀವು ಇರೋದು ಎಷ್ಟು ಜನ, ನಾನು ಹೇಳ್ತೀನಿ ಒಂದು 2.5 ಲಕ್ಷ ಜನ ಇದ್ದಾರೆ. ಸೀಟ್ಗಳು ಎಷ್ಟಿದ್ದಾವೆ ಅಷ್ಟೇ ಇದ್ದಾವೆ, 2.5 ಲಕ್ಷ ಜನ ಇದ್ದಾವೆ. ಅಂದರೆ ಓವರಾಲ್ ಎಲ್ಲನೂ ಕೂಡ ತೊಗೊರಿ. MCC ತೊಗೊರಿ ಆ್ಯಂಡ್ ನಮ್ಮ ಕೆದಲ್ಲಿ MBBS BDS ಆಯುಷ್ ಮತ್ತು ಅದೇ ತಕ್ಷಣ ಬಂದಾಗ ಇಂಜಿನಿಯರಿಂಗು, ನರ್ಸಿಂಗು, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ, ಆರ್ಕಿಟೆಕ್ಚರ್ ಮತ್ತು ಎಲ್ಲ ಒಂದು ಓವರಾಲ್ ತೊಗೊಂಡ್ಬಿಟ್ರೆ ನೀವಿರೋದು ಅಷ್ಟೇ ನೀವಿರೋದು ಅಷ್ಟೇ 2.5 ಲಕ್ಷ ಜನ. ಸೀಟ್ಗಳು ಇರೋದು ಕೂಡ ಅಷ್ಟೇ. ಸೊ ಹಂಗಾಗಿ ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅಂದರೆ ಹುಡುಗರನ್ನ ಎಲ್ಲರೂ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತಂದರೆ ಬೇಸ್ಡ್ ಆನ್ ಅವರ ರ್ಯಾಂಕ್ ಮೇಲೆ, ಅವ್ರಿರ್ತಕ್ಕಂಥ ಪೊಸಿಷನ್ ಮೇಲೆಗಡೆ ಸೀಟ್ ಡಿಸ್ಟ್ರಿಬ್ಯೂಟ್ ಆಗ್ತಾವೆ ಅಷ್ಟೇ. ಎಲ್ಲರೂ ಕೂಡ ಸಿಗ್ತಾವೆ ಸೀಟು. ಲಾಸ್ಟ್ವರೆಗೂ ಕೂಡ ಕಾಯ್ದಾಗ ಎಲ್ಲರೂ ಕೂಡ ಸೀಟ್ ಸಿಕ್ಕಾಗ್ತವೆ. ಮಧ್ಯೆ ಸಿಗಲ್ಲ ಅಂತ ಹೋಗ್ತಾರೆ, ಎಕ್ಸಿಟ್ ಆಗ್ತಾರಲ್ಲ ಅವರು ರಿಗ್ರೆಟ್ ಆಗ್ತಾರೆ. ಅವಾಗ ಮುಂದೆ ರಿಗ್ರೆಟ್ ಆಗ್ತಾರೆ. ಕಾಮನ್ BSc ಮಾಡ್ಕೊಂಡು ಅಥವಾ BA ಮಾಡ್ಕೊಂಡು BCom ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀನಿ ಬಿಡಪ್ಪ ಇದೆಲ್ಲ ಯಾವ್ದು ಬೇಕಂತ ಬಿಟ್ಟು ಹೋಗಿರ್ತಾರೆ. ಅವಾಗ ಅನ್ಸುತ್ತೆ ರಿಗ್ರೆಟ್ ಆಗ್ತಾರೆ ಅವರು. ಸೊ ನಾನು ಆರಾಮ ಪಾರ್ಟಿಸಿಪೇಟ್ ಮಾಡಿದ್ರೆ ಸಿಗ್ತತ್ತಲ್ವ, ನನಗಿಂತೂ ಕಡಿಮೆ ಇರೋನಿಗೆ ಅಂತ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದೆ, ನನಗೆ ಇದಾದರೂ ಸಿಗ್ತತ್ತಲ್ಲ ಅಂತ ನಿಮ್ಗೆ ಅವಾಗ ರಿಗ್ರೆಟ್ ಆಗೋ ಬದಲು ವೇಟ್ ಮಾಡಿರಿ. ನಾಳೆ ಏನಕ್ಕೆ ಸೀಟ್ ಸಿಗದೆ ಹೋದ್ರೂ ಕೂಡ ಪರವಾಗಿಲ್ಲ, ನಿಮಗೆ ಸೀಟ್ ಸಿಗುತ್ತೆ, ವರಿ ಮಾಡ್ಕೊಬೇಡಿ. ಮಾಪಪ್ ರೌಂಡ್ ಆದರೂ ಸಿಗ್ತದ. ಓಕೆ ಸರಿ, ಇದಿಷ್ಟು ಯಾಕಂದರೆ ಮುಂಚಿತವಾಗಿ ಸ್ವಲ್ಪ ಮುಂಚೆ ಐಡಿಯಾ ಇರಲಿ ಅಂತ ಹೇಳಕ್ಕೆ ಇಷ್ಟೊಂದೆಲ್ಲ ಮಾಡಿದೆ. ಆ್ಯಂಡ್ ನಾಳೆ ನಿಮಗೆ ಮಧ್ಯಾಹ್ನ 1 ಗಂಟೆ ನಂತರ ಅಂತ ಹೇಳಿದ್ರೆ ಬಿಟ್ಟ ತಕ್ಷಣ ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲು ಇದ್ರ ಜೊತೆಗೆ ಓಕೆ ನಿಮ್ದು ಅಡ್ಮಿಷನ್ ಮುಗೀಲಿ. ಅಡ್ಮಿಷನ್ ಯಾಕಂದರೆ ಸೆಕೆಂಡ್ ರೌಂಡ್ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ಸ್ಗಳು ಎಂಡ್ ಆಗ್ತಾ ಬರ್ತಿದ್ದಾವೆ. ಗೌರ್ಮೆಂಟ್ ಸ್ಕಾಲರ್ಶಿಪ್ ಮಾತ್ರ ನಿಮಗೆಲ್ಲ ಹುಡುಗರು ಸೆಕೆಂಡ್ ರೌಂಡ್ ಮುಗಿದಾದ ತಕ್ಷಣ ಕೂಡ ಓಪನ್ ಇರ್ತವೆ, ಥರ್ಡ್ ರೌಂಡ್ ಮುಗಿದಾದ ನಂತರ ಕೂಡ ಇರ್ತವೆ. ಬಟ್ ನಾನ್ ಗೌರ್ಮೆಂಟ್ ಅಂದರೆ ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಲಾಸ್ಟ್ ಡೇಟ್ ಕ್ಲೋಸ್ ಆಗ್ತಿವೆ, ವರಿಬೇಡಲ್ಲ. ನಾನ್ ಗೌರ್ಮೆಂಟ್ದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಕೋಬೇಡಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಯಾರೆಲ್ಲ ಪರ್ಸೆಂಟೇಜ್ ಚೆನ್ನಾಗಿದೆ ಅಂಥ ಹುಡುಗರಿಗೆ ಸಿಗ್ತಾ ಇರ್ತವೆ. ಸೊ ಹಂಗಾಗಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಮಾತ್ರ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಲೇಬೇಕು. ನೀವು ಯಾವ ರೀತಿ ಅಂತ ಮುಂದೆ ಹೇಳ್ತಾ ಇರ್ತೀನಿ, ಏನೆಲ್ಲ ಎಲಿಜಿಬಿಲಿಟಿ ಆಯಿತು ಎಲ್ಲನೂ ಕೂಡ ಹೇಳ್ತಾ ಇದ್ದೀವಿ. ಅಲ್ಲೊಂದಿಲ್ಲೊಂದು ಸದ್ಯಕ್ಕೆ ನಾಳೆ ರಿಸಲ್ಟ್ ಬರಲಿ ಆಯಿತಾ. ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ ಗೊತ್ತು. ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಬಿಟ್ಟ ತಕ್ಷಣ ಲಿಂಕ್ ಶೇರ್ ಮಾಡ್ತೀನಿ, ನೋಡೋರಂತೆ. ಯಾಕಂದರೆ ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಅಷ್ಟೇ ನೆಟ್ವರ್ಕ್ ಬಂದುಬಿಟ್ಟು ಅಂದರೆ ಸರ್ವರ್ ಬಂದುಬಿಟ್ಟು ಆಮೇಲೆ ಬಿಸಿ ಆಗುತ್ತೆ. ಮತ್ತೊಂದು ತಿರ್ಗಿ ಒಂದು 2 ಅವರ್ 3 ಅವರ್ 4 ಅವರ್ ಬಿಟ್ಟಾದ್ಮೇಲೆ ನೋಡ್ಕೊಂಡು ಈ ರೀತಿ ಎಲ್ಲ ಬೇಡ ಅಂತ ಅಷ್ಟೇ ಆಯಿತಾ. ಸರ್ಕೊಂಡ್ರು ಅಪ್ಡೇಟ್ ಬಂದ ತಕ್ಷಣ ಹೇಳ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.